ಇವರುಗಳ ಅಕ್ರಮ ಗಣಿಗಾರಿಕೆಯಿಂದಾಗಿ ಅಲ್ಲಿನ ಜನಜೀವನ ಹೇಗೆ ರಾತ್ರಿ ಎಲ್ಲರ ಕಳ್ತನ ಮಾಡ್ಕೊಂಡು ಹೋಗೋದು ಬೇರೆ, ಆದರೆ ಇದು ಹಗಲು ದರೋಡೆಗೆ ಹೋಗ್ತಾನೆ. ರಾಮ ಮಂದಿರದ ಸಮೀಪ ರೆಕ್ಲೆಸ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ಮೈನಿಂಗ್ ಆನ್ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್. ಅವರನ್ನ ಎದುರು ಹಾಕ್ಕೊಂಡಾಗ ಯಾವುದೇ ಬೆದರಿಕೆ ಬರಲಿಲ್ವ ಬಳ್ಳಾರಿಗಳು ತಮಗೆ? ಯಡಿಯೂರಪ್ಪ ಅವರು ಇವರ ಜೊತೆಗೆ ಕರ್ನಾಟಕದುದ್ದಕ್ಕೂ ಪ್ರವಾಸ ಮಾಡಿದಾಗ ಹೇಳ್ತಿದ್ರು, ಎಲ್ಲ ಕಾನ್ಸ್ಟೇಬಲ್ನ ಮಕ್ಕಳು ಅಂದರೆ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಿದ್ದಂಗೆ. ಆಪರೇಷನ್ ಕಮಲ, ಕುದುರೆ ವ್ಯಾಪಾರ, ಶಾಸಕರ ಖರೀದಿ, ಇದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಪ್ರಹಾರ. ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಅವ್ರ ಪರವಾಗಿರೋ ಲಾಯರ್ಗಳು ಕೂಡ ಹೇಳ್ತಾ ಇದ್ರು. ಹೋಪ್ ಫಾರ್ ದ ಬೆಸ್ಟ್ ಬಟ್ ಬಿ ಪ್ರಿಪೇರ್ಡ್ ಫಾರ್ ದ ಲೀಸ್ಟ್. ನೀವು ಅಲ್ಲಿನ ಮಹಿಳೆಯರು, ಅಲ್ಲಿನ ಜನಜೀವನದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರಿ. ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ. ಇವರುಗಳ ಅಕ್ರಮ ಗಣಿಗಾರಿಕೆಯಿಂದಾಗಿ ಅಲ್ಲಿನ ಜನಜೀವನ ಹೇಗಿತ್ತು, ಅಲ್ಲಿನ ಜನಗಳ ಬದುಕು ಹೇಗಿತ್ತು, ಅಲ್ಲಿನ ಜನಗಳ ಬದುಕಿನ ಮೇಲೆ ಈ ಅಕ್ರಮ ಗಣಿಗಾರಿಕೆ, ಜನಾರ್ದನ್ ರೆಡ್ಡಿ ಮಾಡಿದ್ದಂಥ ಅಕ್ರಮ ಗಣಿಗಾರಿಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತು ಸರ್? ಇದು ನೋಡ್ರಿ, ಜನಾರ್ದನ ರೆಡ್ಡಿ ಅವ್ರು ಏನದಾರಲ್ಲ, ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ ಇದ್ದಾರೆ, ಅದರೊಳಗೆ ಏನು ಸಂಶಯ ಇಲ್ಲ. ಹಾಗಂದ ಮಾತ್ರಕ್ಕೆ ಇವರೊಬ್ಬರೇ ಅಲ್ಲ, ಅದು ಗೊತ್ತು. ಸುಪ್ರೀಂ ಕೋರ್ಟ್ದವರು ಬಳಸಿದ ಶಬ್ದ ಅಂದರೆ ರೆಕ್ಲೆಸ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ಮೈನಿಂಗ್ ಆನ್ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್. ಅಂದರೆ ಹಿಂದೆಂದೂ ಆಗಲಾರದು ಅತಿ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಜವಾಬ್ದಾರಿತನ ಇರಲಾರದೆ ಮಾಡಿದಂತಹ ಮೈನ್. ಸೊ ಇದರದ್ದು ಅನಾಹುತ ಬಹಳ ಆಗ್ಯಾವ. ನೀವು ಹೇಳೋದು ಕರೆಕ್ಟ್ ಇದೆ. ಒಂದೇನೆಂದರೆ ಬೈಪಾಸ್ ಇರಲಿಲ್ಲ, ಈಗ ಸಂಡೂರದೊಳಗೆ ತಗೊಳ್ಳಿ, ಅವೆಲ್ಲ ಟ್ರಕ್ಗಳು ಅಷ್ಟೊಂದು ಅದಿರ ಹಾಕ್ಕೊಂಡು ಬರ್ತಾರೆ. ಯಂಗ್ ಫೆಲೋಸು, ಆ ಮಕ್ಕಳು ಸತ್ತರು ಎಷ್ಟು ಜನ, ಮಹಿಳೆಯರು ಇದು ಆಗ್ಯಾರೆ, ಗಂಡಂದಿರು ಸತ್ತರು. ಇದು ಭಾಳ ಗಂಭೀರ. ಇವತ್ತು ಅವಾಗಷ್ಟೇ ಅಲ್ರಿ, ಈಗನೂ ಕೂಡ ನೀವೇನಂತೀರಿ, ಅದಿರನ್ನು ಎಲ್ಲಿ ಗಣಿಯನ್ನು ತೆಗಿತಾರೆ, ರೈಲ್ವೆ ಯಾರ್ಡಕ್ಕೆ ಕಳಿಸ್ಬೇಕಂತ ಅವಕ್ಕೆ ಇದು ಮಾಡಿರ್ತಾರೆ, ಏನೋ ಒಂದು ಕರೆಕ್ಟು. ಅದು ಇವತ್ತು NMDC ಮಿಲಿಯನ್ಸ್ ಆಫ್ ಟನ್ಸ್ ಮಾಡ್ತಾರೆ, ಅದು ಇವತ್ತು ಕೆಲಸ ಮಾಡ್ತಾಯಿಲ್ಲ, ಯಾವುದೂ ಮಾಡ್ತಾಯಿಲ್ಲ. ಈಗ ಸರ್ಕಾರ ಕಣ್ಣು ತೆಗೆದು ಅಲ್ಲೇನರ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿನೇ ಇಲ್ಲ. ಇದನ್ನೇ ನಾವು ತುಂಬ ಗಂಭೀರವಾಗಿ ಬರೆದು ಈಗೇನು ಒಂದು ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರನ್ನು ಈಗ ಒಂದು 30,000 ಕೋಟಿ ರೂಪಾಯಿ ಕಲೆ ಹಾಕಿದೆ. ಏನೋ ಅಕ್ರಮ ಏನು ಮಾಡಿದ್ರು ಅದನ್ನು ಕನ್ಫಿಸ್ಕೇಟ್ ಮಾಡಿ ಅವರಿಗೆ ದಂಡ ಹಾಕಿ, ಅಷ್ಟೇ ಅಲ್ಲ, ಯಾರದ್ರೊಳಗೆ ತೊಡಗಿ ಮುಂದೆ ಗಣಿಗಾರಿಕೆಯನ್ನು ಮುಂದುವರಿಸಿದ್ರು, A and B ಕ್ಯಾಟಗರಿ, C ಎಲ್ಲ ಕ್ಯಾನ್ಸಲ್ ಮಾಡಿದರು. ಅವರಿಗೆ 10%, 15% ಏನು ಸೆಸ್ ಹಾಕಿದ್ರು. ಅದೆಲ್ಲ ಇವತ್ತು ಒಂದು ಕಡೆಗೆ ಹಾಳಾದ ಪರಿಸರ ಪುನಶ್ಚೇತನ, ಇನ್ನೊಂದು ಕಡೆಗೆ ಯಾವ ಜನರ ಜೀವನ ದುರ್ಬರ ಆಗಿದೆ ನಾವು ಹೇಳಿರಲ್ಲ, ಅದು ಆರೋಗ್ಯ, ಶಿಕ್ಷಣ ಇರ್ಬೋದು ಮಕ್ಕಳದು, ಆಮೇಲೆ ಆದಾಯ, ಅವರಿಗೆ ಸಹಾಯ ಆಗಬೇಕಂತಾಗಿದೆ. ಆದರೆ ಇವತ್ತು ಈ ಮೂರೂ ಪಕ್ಷಗಳ ಕಣ್ಣು ಆ ಹಣದ ಮೇಲಿದೆ ಹೊರತಾಗಿ ಆ ಜನರಿಗೆ ನ್ಯಾಯ ಮಾಡಬೇಕು ಅನ್ನೋದಿಲ್ಲ. ಅದಕ್ಕೆ ನಾವೇನು ಹೇಳಿದೆವು, ಕಟ್ಕರ ಕೈಯೊಳಗೆ ಕುರಿ ಕೊಡಬಾರ್ದು, ಇವರಿಂದಲೇ ಅಕ್ರಮ ಗಣಿಗಾರಿಕೆ ಆಗಿದೆ, ಅದಕ್ಕೆ ನಿಮ್ಮೊಬ್ಬ ನಿವೃತ್ತ ನ್ಯಾಯಾಧೀಶರನ್ನ ಮಾಡಿರಿ ಅಂತ ಹೇಳಿದಾಗ 10 ವರ್ಷದ ಹೋರಾಟ ಆಯಿತು. ಆದರೆ 22 ಏಪ್ರಿಲ್ 21ರಂದು ಒಬ್ಬರು B ಸುದರ್ಶನ ರೆಡ್ಡಿಯವರಂತ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರನ್ನ ಇದಕ್ಕೆ ಮುಖ್ಯಸ್ಥರನ್ನ ಮಾಡಿದ್ದಾರೆ. ಸರ್, ಇನ್ನೊಂದೇನು ಅಂದರೆ, ನಾನು ಜಸ್ಟಿಸ್ ಹೆಗ್ಡೆ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಜಸ್ಟಿಸ್ ಹೆಗ್ಡೆ ಅವರು ಒಂದು ಮಾತು ಹೇಳಿದ್ರು. ಏನು ಅಂದರೆ, ಸ್ಥಳೀಯರು ಲೋಕಾಯುಕ್ತರ ಎದುರುಗಡೆ ಬಂದು ನಾವು ಕೇಸನ್ನು ತನಿಖೆ ನಡೆಸಬೇಕಾದ್ರೆ ಸ್ಥಳೀಯರು ನೇರವಾಗಿ ತನಿಖಾಧಿಕಾರಿಗಳ ಹತ್ರ ಬಂದು ಇವರ ಅಕ್ರಮಗಳ ಬಗ್ಗೆ ಜನಕ್ಕೆಲ್ಲ ಗೊತ್ತಿತ್ತು, ಸ್ಥಳೀಯರಿಗೆ ಗೊತ್ತಿತ್ತು, ಆದರೆ ಹೇಳ್ಕೊಳ್ಳೋಕೆ ಹಿಂಜರಿತಾ ಇದ್ರು, ಹೆದರ್ತಾ ಇದ್ರು. ಸೊ ಅಧಿಕಾರಿಗಳವರಿಗೆ, ತನಿಖಾಧಿಕಾರಿಗಳವರಿಗೆ ಬಂದು ಮಾಹಿತಿನ ಕೊಡ್ತಿರಲಿಲ್ಲ. ಆಗ ನಮಗೆ ನೆರವಾದಂಥದ್ದು SR ಹಿರೇಮಠ ಅವರು. ಜನಗಳು ಅವ್ರಿಗೆ ಹೋಗಿ ಮಾಹಿತಿನ ಕೊಡ್ತಿದ್ರು, ಒಂದು ಸ್ವಲ್ಪ ಅವ್ರಿಗೆ ಸೇಫ್ ಅನ್ನಿಸ್ತಿತ್ತದು. ಸೊ ತನಿಖೆಯ ವಿಚಾರದಲ್ಲಿ ಬಂದಾಗ ಆ ಮಾಹಿತಿಗಳು ಕೂಡ ನಮಗೆ ಅನುಕೂಲ ಆಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಹೇಗಿತ್ತು ಸರ್, ಸ್ಥಳೀಯರು ಯಾವ ರೀತಿಯಲ್ಲಿ ತಮಗೆ ಮಾಹಿತಿಗಳನ್ನ ಕೊಡ್ತಿದ್ರು, ಅದು ಯಾವ ರೀತಿ ಇತ್ತು ಸರ್? ಇದು ನೋಡಿ, ನಾನೇನು ಈಗ 45 ವರ್ಷಗಳ ಹಿಂದೆ ಅಮೇರಿಕಾದಿಂದ ಇಲ್ಲಿ ಬಂದೆ. ಮೊದಲನೇ ಒಂದು ವರ್ಷದೊಳಗೆ ಅದೆಲ್ಲವನ್ನು ಕಲಿತು ಬೇರೆ ಕಡೆಗೆ ಪ್ರಯೋಗ ಮಾಡೋದ್ರಿಂದ ತಿಳಿದುಕೊಂಡು ಬಂದು ಏನು ಮಾಡಿದೆ ಅಂದರೆ, ಈಗ ಬಡವರಂತ ನಾವೇನಂತೇವೆ, ಆರ್ಥಿಕವಾಗಿ
ಭೂ ರೈತರು, ಕಾರ್ಮಿಕರು. ಈಗೇನು ಇವತ್ತು ಮನ್ರೇಗದೊಳಗೆ ಅತಿ ಹೆಚ್ಚು ಅವರೇ ಇದ್ದಾರೆ. ಅತಿ ಚಿಕ್ಕ ರೈತರು ಅಂದರೆ 2.5 ಎಕರೆ ಇರೋರು, ಚಿಕ್ಕ ರೈತರು 5 ಎಕರೆವರೆಗೆ. ಯಾಕಂದರೆ ಮಳೆ ಮೇಲೆ ನಿರ್ಭರ ಇರೋರ ಜೀವನ ದುರ್ಬಲ ಇರ್ತದೆ. ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ SC ST ಮಹಿಳೆಯರು ಇವತ್ತು ಸಾಕಷ್ಟು ಶೋಷಣೆ ಒಳಗಾಗಿದ್ದಾರೆ. ಸೊ ಅವರು ಒಂದು ಆತ್ಮನಿರ್ಭರದಿಂದ ಘನತೆ ಗೌರವ ಮಾಡಬೇಕಾಯ್ತಂದರೆ ಅವ್ರನ್ನ ಸಂಘಟನೆ ಮಾಡಬೇಕು. ಅದನ್ನು ಸ್ವಸಹಾಯ ಸಂಘ ಅಂತ SHG ಅಂತ ಮಾಡಿದೆವು. ಈಗ ಅಲ್ಲಿ ಏನೋ ಮಹಿಳೆಯರಿದ್ದಾರೆ, ಅವರಿಗೆ ಭೂಮಿ ಇಲ್ಲ, ಹುಲ್ಲುಗಾವಲಿಗೆ ಹೋಗಿ ತಮ್ಮ ಮೇಯಿಸ್ಕೊಂಡು ಬರ್ತಾರೆ. ಅವರೊಂದು ಹಸು ಅಥವಾ ಒಂದು ಎಮ್ಮೆಯೋ ಅಥವಾ ಕುರಿಯನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿ ಕುರಿಗಾರರು ಭಾಳ ಜನ ಇದ್ದಾರೆ ಅಲ್ಲಿ ಮಡ್ಲೇರೊಳಗೆ 60% ಬಳ್ಳಾರಿ ಒಳಗೆ. ಸೊ ಅವರು ಏನೊಂದು ಅಲ್ಲಿ ಮಹಿಳೆಯರು ಕೂಡಿಕೊಂಡು ಮಹಿಳಾ ಹಾಲು ಉತ್ಪಾದಕ ಕೋಆಪ್ರೇಟಿವ್ ಮಾಡಿದರು ಸೊಸೈಟಿ. ಇವತ್ತು ಈ ನಮ್ಮ ಸಮಗ್ರ ಕರ್ನಾಟಕದಲ್ಲಿ ನೀವೇನು KMF ಇದೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ದೊಳಗೆ, ಎಲ್ಲಾದರೂ ಮಹಿಳಾ ಕೋಆಪ್ರೇಟಿವ್ಸ್ ಇದ್ದರೆ ನಮ್ಮ ಏರಿಯಾದೊಳಗಿದೆ. ಸೊ ಆಮೇಲೆ ಆರೋಗ್ಯ ಬಂದ ಮೇಲೆ ಡಾಕ್ಟ್ರ್ ಕಡೆಗೆ ಹೋಗಿ ಎಲ್ಲ ಮಾಡಿ ಭಾಳ ಖರ್ಚು ಆಗ್ತದೆ. ಆರೋಗ್ಯವನ್ನು ರೋಗಗಳು ಬರಲಾರ್ದಂಗೆ ಹೆಂಗೆ ಕಾಪಾಡಬೇಕು ಅನ್ನೋದರಿಂದ ಭಾಳ ಅದಕ್ಕೆ ಯಾರು ಅಗೇನ್ ಹಳ್ಳಿಯ ಮಹಿಳೆಯರು, ಮಧ್ಯಮ ವಯಸ್ಸಿನವರು, ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಶಾಲೆಗೆ ಹೋಗ್ತಿರ್ತಾರೆ. ಅವರು 6 ಮನೆಗಳಿಗೆ ವಿಸಿಟ್ ಮಾಡಿ ಅವರಿಗೆ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೊಳ್ಬೇಕು, ರೋಗ ಬರಲಾರ್ದಂಗೆ, ಅದು ಮಕ್ಕಳಿಗೆ ಚುಚ್ಚುಮದ್ದಿರ್ಬೋದು, ಕುಡಿಯುವ ನೀರು 80% ರೋಗಗಳು ಕುಡಿಯೋ ನೀರಿಂದ ಬರ್ತಾವೆ. ಇವೆಲ್ಲ ನಾವೇನಲ್ಲಿ ಮಾಡಿದ್ದೆವು, ಎಲ್ಲ ಸಮಗ್ರ ಇದನ್ನು. ಅದೇ ಕೆಲಸಗಳನ್ನು ನಾವು ಬಳ್ಳಾರಿಯಲ್ಲಿ ಶುರು ಮಾಡಿದೆವು. ಮೊದಲು ಎಲ್ಲಿ ಸಂಡೂರು ಯಾವುದು ಎಪಿಸೆಂಟ್ರ್ ಆಫ್ ಮೈನಿಂಗ್ ಇತ್ತು, ಮತ್ತು ಎಲ್ಲಿ ಈ ಲಾಡವ್ರದ್ದೊಂದು ಇದು ಇತ್ತಲ್ಲಿ ಹಿಂದಿಗಡೆ, ಅದು ಕಡೆಗಾರ, ಅಲ್ಲಿನೂ ದೊಡ್ಡ ವ್ಯವಹಾರಗಳೇ ಆಗಿವೆ. ಅಲ್ಲಿ ಒಂದು ಭುಜಂಗನಗರ ಅಂತ ಇದೆ, ನರಸಾಪುರ, ಈ ಎಲ್ಲ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡಿದೆವು. ಅದನ್ನು ಏನು ಮಾಡಿದೆವು ಅದರಿಂದ ಅವ್ರದ್ದು ನಮ್ಮದೇನು ಸಂಬಂಧ ಬೆಳೀತು. ಅವರು ನಮ್ಮೊಳಗೆ ವಿಶ್ವಾಸ ಬಂತಲ್ಲ, ಅವರು ಮೊದಲನೇ ಸಲ ನಾವು ಪ್ರೊಟೆಸ್ಟ್ ಮಾಡಿದಾಗ 350 ಜನ ಪ್ರಿಡಾಮಿನೆಂಟ್ಲಿ ಬಡವರು, ಯಾವುದು ನಮ್ಮ ಸಂಡೂರು ತಾಲೂಕು ಕಚೇರಿ ಎದುರಿಗೆ, ತಹಸೀಲ್ದಾರ್ ಕಚೇರಿ ಎದುರಿಗೆ ಮಾಡಿದರು. ಮಾರನೇ ದಿವಸ ಹೊಸಪೇಟೆದಲ್ಲಿ 400 ಜನ ಬಂದಿದ್ದರು. ಆಮೇಲೆ ಬಳ್ಳಾರಿಯ DC ಆಫೀಸು, ಏನೊಂದು ವ್ಯಾಪಕವಾಗಿ ಜನರೊಳಗಿದ್ರು ಸ್ಪಷ್ಟ ತಿಳುವಳಿಕೆ ಮತ್ತು ಬಡ ಜನರು ಏನು ಬಂದಿರಲ್ಲ. ಇದು ನಮ್ಮ ದೊಡ್ಡ ಶಕ್ತಿ. ಯಾಕೆಂದರೆ ಅವ್ರ ಜೀವನ ಅನುಕೂಲ ಆಗುವಂಗೆ ನಾವು ಮಾಡಿದಾಗ ಅವ್ರದ್ದು ಒಂದು ನಮ್ಮದು ಆತ್ಮೀಯ ಸಂಬಂಧ ಬೆಳೀತದೆ, ನಮ್ಮ ವಿಶ್ವಾಸ ಬೆಳೀತದೆ, ಪರಸ್ಪರ ಗೌರವ ಬೆಳೀತದೆ. ಇದು ಏನು ನಾವು ಅಲ್ಲಿ ಮಾಡಿದೆವು, ಅದು ನಮ್ಮ ಹೋರಾಟಕ್ಕೆ ಭಾಳ ಹೆಲ್ಪ್ ಆಯಿತು. ಸರ್, ನಾನು ಈ ಹಿಂದೆ ಕೇತಗಾನಹಳ್ಳಿ ಕೇಸ್ ವಿಚಾರವಾಗಿ ಮಾತನಾಡಬೇಕಾದ್ರೂ ತಮ್ಮ ಹತ್ರ ಮಾತನಾಡಬೇಕಾದ್ರೆ ಒಂದು ಪ್ರಶ್ನೆನ ಹಾಕಿದ್ದೆ. ಈಗ ಮತ್ತೆ ಅದೇ ಪ್ರಶ್ನೆನ ರಿಪೀಟ್ ಮಾಡ್ತೀನಿ. ಕೇತಗಾನಹಳ್ಳಿ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರು ಹೇಗೆ ಪ್ರಭಾವಿಗಳು, ಈ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅಷ್ಟೇ ಪ್ರಭಾವಿ. ಅವರನ್ನು ಎದುರು ಹಾಕ್ಕೊಂಡಾಗ ಯಾವುದೇ ಬೆದರಿಕೆ ಬರಲಿಲ್ವಾ ಬಳ್ಳಾರಿಯಲ್ಲಿ ತಮಗೆ, ಅಥವಾ ಏನೋ ಆಫರ್ ಬರಲಿಲ್ವಾ? ನೋಡಿ, ಆಗಲೇ ನಾ ಹೇಳಿದ ಹಾಗೆ ಬೆಟ್ಟದ ಮೇಲೊಂದು ಮನೆ ಮಾಡಿದ ಮೇಲೆ ಇವ್ರಿಗೆ ಹ್ಯಾಂಗೆ ಹೆದರೋದಿಲ್ಲ ಅಂತ ಒಂದಿರ್ತದೆ. ಹಾಗಂದ ಮಾತ್ರಕ್ಕೆ ನಾವು ಜಾಗರೂಕರಾಗಿರಬೇಕು. ನಮ್ಮ ಸಿಬ್ಬಂದಿಗಳೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಘಟನೆ ಆಗಿರಬೇಕು ಹೊರತಾಗಿ ಯಾವಾಗ ಸುಪ್ರೀಂ ಕೋರ್ಟ್ ನಮ್ಮ ಬೆನ್ನು ಹಿಂದಿದೆ ಅನ್ನೋದು ಅವ್ರಿಗೆ ಸ್ಪಷ್ಟ ಆಯಿತು. ಅವರು ಆ ದುಸ್ಸಾಹಸ ಮಾಡಿಲ್ಲ. ಒಬ್ಬರು ಯಾರು BS ಯಡಿಯೂರಪ್ಪ ಅವರು ನಮ್ಮ ಇಬ್ಬರು ನಿಮ್ಮಂಥ ಸಿನ್ಸಿಯರ್ ಪತ್ರಕರ್ತರಿಗೆ ಏನು ಕೇಳ್ತಾ ಅಂದರೆ, ಹಿರೇಮಠರು ಕೂಡ ನಾವು ಭೇಟಿ ಆಗಬೇಕು, ಒಂದು ಅಪಾಯಿಂಟ್ಮೆಂಟ್ ಬೇಕು. ಯಾಕೆ ಭೇಟಿ ಆಗಬೇಕು, ಈಗೇನು ಅವರು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ಸೆಟ್ಲ್ ಮಾಡಬೇಕು. ಅವ್ರು ಹೇಳಿದರು ಒಂದೇ ಜಾಗದೊಳಗೆ ಹಿರೇಮಠ ಸೆಟ್ಲ್ ಮಾಡ್ತಾರೆ. ಯಾವುದು? ಸುಪ್ರೀಂ ಕೋರ್ಟ್ ಹಾಲ್ ನಂಬರ್ 1 ಚೀಫ್ ಜಸ್ಟಿಸ್. ಸೊ ನನ್ನ ಅಭಿಪ್ರಾಯದೊಳಗೆ ನಾವು ಮಾಡುವಂಥ ಒಂದು ವಿಧಾನ, ಸತ್ಯ, ಅಹಿಂಸೆ, ನ್ಯಾಯದೊಳಗಿನ ಆಳವಾದ ವಿಶ್ವಾಸ, ನಡ್ಕೊಳ್ಳೋ ರೀತಿ ಅನ್ನೋದಲ್ಲ. ನಾವು ಯಾರನ್ನೂ ವೈರತ್ವ ನಾವು ಮಾಡಿಲ್ಲ. ಆದರೆ ನಾವು ಮಾಡುವ ಕೆಲಸ ಅವ್ರನ್ನ ಸಂದಿಗ್ಧ ಪರಿಸ್ಥಿತಿಗಳು ಹಾಕಿದರೂ ಕೂಡ ಅವರು ವಿಚಾರ ಮಾಡಬೇಕಾಯ್ತು ನಮ್ಮ ವಿರುದ್ಧ ಏನಾದರೂ ಮಾಡಬೇಕಾದ್ರೆ. ಹೀಗಂದ ಮಾತ್ರಕ್ಕೆ ಥ್ರೆಟ್ ಪರ್ಸೆಪ್ಷನ್ ಇಲ್ಲ ನಂಗಿಲ್ಲ. ಕರ್ನಾಟಕ ಸರ್ಕಾರದವರು ಇಂಟೆಲಿಜೆನ್ಸ್ ಪ್ರಕಾರ ಥ್ರೆಟ್ ಪರ್ಸೆಪ್ಷನ್ ಆಗದಂಥೇಳಿ ಒಬ್ಬರು ಏನಂತಾರೆ, ನೀವು ಗನ್ ಮ್ಯಾನು ಕೊಟ್ಟರು ನಮಗೆ ಅವಾಗ. ಆದರೆ ನಾನೇನದಲ್ಲ, ಈ ಅಕ್ರಮ ಗಣಿಗಾರಿಕೆ ಇದರೊಳಗೆ ಯಾವಾಗ 2012ರಿಂದ ಇಲ್ಲಿವರೆಗೆ ಇವತ್ತಿನವರೆಗೂ ಆದರೆ ಅದು ಈಗಾದರೂ ಒಂದು ಗನ್ಮ್ಯಾನ್ ತೊಗೊಂಡಿದ್ದೀರಾ? ಇಲ್ಲ, ಗನ್ಮ್ಯಾನ್ ತೊಗೊಂಡಿದ್ದೇವೆ. ಆದರೆ ಏನು ನಾವು ಅವ್ರು ನಮ್ಮ ರಕ್ಷಣೆ ಸಲುವಾಗಿ ನಾನು ಹೇಳಿದೆ, ನನ್ನ ಜೀವ ಏನು ಮಹತ್ವಲ್ಲ.
ಅಲ್ಲಿ ಸಣ್ಣ ವಯಸ್ಸಿನ ಮಹಿಳೆಯರು ಪುರುಷರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಒಬ್ಬರು ಆಫೀಸ್ದೊಳಗೆ ಇದ್ದರೆ ಇರಲಿ ಅಂತ ಅವರು ಕೂಡ ನಮ್ಮ ಆಫೀಸ್ ಸಿಬ್ಬಂದಿಯಾಗಿ ಮಾಡ್ತಾರೆ ಹೊರತಾಗಿ ರಕ್ಷಣೆ ಬಗ್ಗೆ ನನಗೆ ಹೇಳಿಲ್ಲ. ಸರ್, ಗಣಿಗಾರಿಕೆಯಲ್ಲಿ ಜನಾರ್ದನ್ ರೆಡ್ಡಿಯವರು ಯಾವ ರೀತಿಯ ಅಕ್ರಮಗಳನ್ನ ಎಸಗಿದ್ದಾರೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಲ್ಲೆಲ್ಲ ವಂಚನೆ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಸಾಧ್ಯನಾ? ಇದೇನಿದೆ ಅಲ್ರಿ, ಸಾಕಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಮಾಡಿದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ಅಕ್ರಮ ಗಣಿಗಾರಿಕೆ ಹಿಂದೆಂದೂ ಆಗಲಾರ್ದ ಸ್ಕೇಲ್ದೊಳಗೆ ಮುಂದುವರಿಲಿಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಅಂತಾರಾಷ್ಟ್ರೀಯ ಬೇಡಿಕೆ. ಚೈನಾದೊಳಗೆ ಒಲಿಂಪಿಕ್ಸ್ ಸಲುವಾಗಿ ಅವರಿಗೆ ಕಬ್ಬಿಣ ಅದಿರು ಬೇಕಾಗಿತ್ತು. ಸೊ ಅದನ್ನು ಅವರು ಹಲವಾರು ರೀತಿಗಳಲ್ಲಿ ಮಾಡಿದ್ದಾರೆ. ಒಂದು, ವ್ಯಾಪಕವಾಗಿ ದೊಡ್ಡ ಮಟ್ಟದ ಹಣವನ್ನು ಫಾರಿನ್ ಕಂಟ್ರಿಗಳಿಗೂ ಹ್ಯಾಂಗೆ ಇಟ್ಟಿದ್ದಾರೆ ಅಂತ CBI ಅವ್ರ ಪ್ರಕಾರ ಹೇಳ್ತಾ ಇದ್ದೇನೆ ನಾನು. ಏನಂದರೆ, ಇಲ್ಲಿಂದ ಅದೇನು ಕಳಿಸ್ತಾಯಿದ್ರು, ಚೈನಾದವರು ಖರೀದಿ ಮಾಡಿದ್ರು ಕೂಡ ಇವರು ಮಾರಾಟ ಮಾಡೋದು ಯಾರಿಗೆ? ಸಿಂಗಪುರದಲ್ಲಿ ಆಫೀಸಿಗೆ. ಓಕೆ, ಒಂದು ಉದಾಹರಣೆ ಹೇಳ್ತೀನಿ. ಅವರಿಗೆ ಮಾಡ್ತಾರೆ. ಸೊ ಈ ಟ್ರಾನ್ಸಾಕ್ಷನ್ ಒಳಗೆ ಅವರೇನು ವ್ಯಾಪಕ ರೀತಿಯೊಳಗೆ ಅಕ್ರಮ ಸಂಪಾದನೆ ಮಾಡಿದ್ದಾರೆ, ಇಲ್ಲಿ ಹೊರಗಿಟ್ಟಿದ್ದಾರೆ. ಇನ್ನು ಎರಡನೇದ್ದು, ದಾಲ್ಮಿಯಾ ಮೈನ್ ಅಂತ ಒಂದು ಅತಿ ದೊಡ್ಡ ಮೈನ್ ಇತ್ತು. ಅಲ್ಲಿ ಹಗಲು ದರೋಡೆಕೋರತ ನಡೀತಾರೆ. ಯಾರು ಪ್ರೊಡಕ್ಷನ್ ಮಾಡ್ತಾರೆ? ಪೊಲೀಸರ ಪ್ರೊಡಕ್ಷನ್ ಒಳಗೆ ಅಕ್ರಮ ಗಣಿಗಾರಿಕೆ ನೋಡೋದು ದೊಡ್ಡ ಪ್ರಮಾಣದೊಳಗೆ ಮಾಡ್ತಾರೆ. ಈಗ ಉದಾಹರಣಾರ್ಥವಾಗಿ 6ನೇ ತಾರೀಕಿನ ದಿವಸ ಜಜ್ಮೆಂಟ್ ಆಗಿ ಇವರು ಈಗ ಜೈಲಿಗೆ ಹೋದರು, ಕನ್ವಿಕ್ಟೆಡ್ ಫೆಲನ್ ಆದರು. ಅಲ್ಲಿ ಏನಂದರೆ, ಅಲ್ಲಿ ಒಂದು 68 ಹೆಕ್ಟೇರದ್ದು ಒಂದು ಏನಿದೆ ಗಣಿ ಇದೆ ಇವ್ರದ್ದು. ಓಬಲಾಪುರಂ ಮೈನಿಂಗ್ ಕಂಪನಿ 3 ಅಂತಾರೆ ಅದಕ್ಕೆ. ಅದು ಮಾಲ್ಪನಗುಡಿ ಅಂತ ಸಿದ್ದಾಪುರ ಅದರದ್ದು ಒಂದು ಸರ್ವೆ ನಂಬರ್ ಒಳಗಿದೆ. D ಹಿರೇಹಾಳ್ ಅಂತ ಮಂಡಲ. ಅಲ್ಲಿ ತೆಗೆದು ನೋಡಿದರೆ ಅದಿರು ತುಂಬ ಕಳಪೆ ಮಟ್ಟದಿದೆ. ಕಳಪೆ ಮಟ್ಟದಾದ್ರು? ಹೌದು. ಅಲ್ಲಿ ಏನಿಲ್ವೇ ಇಲ್ಲ. ಮತ್ತು ಎಷ್ಟು ನಾವು ಎಕ್ಸ್ಕವೇಟ್ ಮಾಡದೇವು ತೆಗಿತು ಅಂತ ಹೇಳ್ತಾರೆ, ಆ ಪ್ರಕಾರ ಅಲ್ಲೇನೂ ಇದು ಇಲ್ಲ. ಇದೆಲ್ಲವನ್ನು ಖಾನ್ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಹಾಗಾದರೆ ಇವರು ದೊಡ್ಡ ಪ್ರಮಾಣದೊಳಗೆ ಅದಿರನ್ನು ತಗೊಂಡು ಅಲ್ಲಿಂದ ಕೃಷ್ಣಪಟ್ಟಣಂ, ಎಲ್ಲಿ ಆಂಧ್ರ ಪ್ರದೇಶದ ಇದಿಲ್ಲ, ಅಲ್ಲಿ ಕಳಿಸೋದು ಎಲ್ಲಿಂದ ಬಂತು? ಇದು ಕರ್ನಾಟಕದ ಭಾಗದಿಂದ ಬಂತು. ಕರ್ನಾಟಕದ ಅದಿರು, ಉತ್ಕೃಷ್ಟ ಹೈ ಕ್ವಾಲಿಟಿ ಅದಿರನ್ನು ಅವರು ನಾವು ಎಲ್ಲಿ ಅಂತರಗಂಗಮ್ಮ ಹಾಕೊಂಡ ಈ 68 ಹೆಕ್ಟೇರ್ ಒಳಗೆ ಮಾಡಿ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು 25.8 ಹೆಕ್ಟೇರ್ ಅದ OMC 1 ಅಲ್ಲಿಂದ ಮಾಡ್ಯಾವ ಅಂತ ಹೇಳ್ತಾರೆ. ಅಂದರೆ ಇವರು ಇಷ್ಟು ವ್ಯಾಪಕ ರೀತಿಯೊಳಗೆ ಆಕ್ರಮಣ ಮಾಡಿದಾರಲ್ರಿ, ಅದನ್ನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅಲ್ಲ, ಈಗ ವ್ಯಾಸನಕೆರೆ ಅಂತ ಒಂದಿದೆ, ಅಲ್ಲಿ ಇವರು MSPL ಅಂತ ಅವ್ರದ್ದೊಂದಿದೆ, ಇನ್ನೊಂದು ಬಲ್ಡೋಟ ಅವ್ರದ್ದು, ಅಲ್ಲಿ ಹೋಗಿ ಮಾಡ್ತಾರೆ. ಅದನ್ನು ಕೋರ್ಟ್ದವ್ರು ನಾ ಹೇಳಿದ್ನಲ್ಲ, ಎಲ್ಲಿ ವಿವಾದ ಇದೆ ಅಲ್ಲಿ ಮಾಡಬೇಡ್ರಿ, ವಿವಾದ ಎಲ್ಲೆಲ್ಲ ಮಾಡಿರಿ, ಅದೆಲ್ಲ ಮಾಡಿದ್ದು ಅಲ್ಲೇ ರೀ. ಅದು ಇಂಥವು ಭಾಳ ಕಡೆಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಮಂದಿ ಅವರಿಗೆ ಹೆದರಿ ತಮ್ಮ ಅದನ್ನು ಕೂಡ ಒಯ್ಯಲಿಕ್ಕೆ ಇದು ಮಾಡಿದ್ದಾರೆ. ಇಂಥ ಒಂದು ಗದ್ದಲಗಳು ಸಮಗ್ರವಾಗಿ ಇದೇನು ಅಂತಾರಾಜ್ಯ ಆಂಧ್ರ ಪ್ರದೇಶ ಗಡಿಯೊಳಗೆ ಸಾಕಷ್ಟು ನಡೆದಿವೆ. ಮತ್ತು ಇವರು ಬೆಳಕೆರೆಗೆ ಹೋದು ಎಷ್ಟು 89 ಲಕ್ಷ ಮೆಟ್ರಿಕ್ ಟನ್ ಹೋದರೆ ಅದರೊಳಗೆ 50 ಲಕ್ಷ ಮೆಟ್ರಿಕ್ ಟನ್ ಏನಾಗಿತ್ತು? ಅಕ್ರಮ ಅದಿರು. ಓಕೆ. ಆ ಅಕ್ರಮ ಅದಿರದೊಳಗೆ ಕೆಲವು ಲಕ್ಷ ಟನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅಕ್ರಮ ಅಂತ ಅದನ್ನು ಕನ್ಫಿಸ್ಕೇಟ್ ಮಾಡ್ತಾರೆ. ಅದನ್ನು ಡಬಲ್ ಥೆಫ್ಟ್ ಅಂತಲ್ಲ, ಅದನ್ನು ಮಾಡಿ ಪ್ರದೇಶಕ್ಕೆ ಕಳಿಸಿ ಹಣ ಮಾಡಿದರು. ಅವರು ಗಾಲಿ ಜನಾರ್ದನ್ ರೆಡ್ಡಿ ಅಲ್ಲ, ಅವರು ಸತೀಶ್ ಕೃಷ್ಣ ಸಯಲ್ಲು. ಇವರಿಗೇನು 7 ವರ್ಷ ಆಗಿದೆ, ಅವರಿಗೂ 7 ವರ್ಷ ಆಗಿದೆ. ಇವತ್ತು ನೀವು ನನಗಂಡು ಹೇಳ್ತಿರಲ್ಲ, ಹೊರಗಿದ್ದಾರೆ. ಇದು ನೋಡ್ರಿ, ಎಲ್ಲ ಪಕ್ಷದೊಳಗೆ ಎಲ್ಲ ಕಡೆಗೂ ವ್ಯಾಪಕ ರೀತಿಯೊಳಗೆ ಅಕ್ರಮ ನಡೆದುಬಿಟ್ರು ಇಲ್ಲಿ. ಸೊ ಇವರು ಬಳಸಿದ ವಿಧಾನಗಳು ಬಹುಮುಖಿ, ಭಾಳ ಬೇರೆ ಬೇರೆ ಪದ್ಧತಿಗಳಿವೆ. ಇಷ್ಟೇ ಅಲ್ಲ, ಅಲ್ಲಿ ಕೃಷ್ಣಪಟ್ಟಣಂ ಅಂತ ಏನು ಆಂಧ್ರ ಪ್ರದೇಶದೊಳಗೆ ಇದು ಇದೆ, ಅಲ್ಲಿ ನಮ್ಮ ಬೇ ಆಫ್ ಬೆಂಗಾಲು ಅದರ ಇದು ಸಮುದ್ರ ದಂಡೆಯೊಳಗೆ, ಅಲ್ಲಿ ಗುಡ್ಡುಗಳೇ ಹೋಗಿದ್ದು ಅದರಿಂದು ಅಷ್ಟು ವ್ಯಾಪಕದೊಳಗೆ ಮಾಡಿಬಿಟ್ಟಿದ್ರು. ಹೌದು. ಆಮೇಲೆ ಮಂಗಳೂರು ಪೋರ್ಟ್ ಇದೆ, ಕಾರವಾರ ಪೋರ್ಟ್ ಇದೆ, ಬೆಳಕೆರೆ ನಾನು ಹೇಳಿದೆ, ಚೆನ್ನೈ ಅದು ಪೋರ್ಟ್ ಇದೆ. ಇವರು ಮಾಡಿದ ವ್ಯವಹಾರಗಳು ಬಹಳಷ್ಟು. ನೀವು ಜಸ್ಟಿಸ್ ಸಂತೋಷ್ ಹೆಗಡೆಯವರ ರಿಪೋರ್ಟ್ 1 ಜೊತೆಗೆ ರಿಪೋರ್ಟ್ 2 ತೆಗೆದು ನೋಡಿದರೆ ಎಷ್ಟು ಕೋಟಿಗಟ್ಟಲೆ ಹೋಗಿದೆ
ಅಕ್ರಮ ಅದಿರು ಅನ್ನೋದು ಎಲ್ಲ ವಿವರಗಳಿವೆ. ಎಷ್ಟು ಮೆಟ್ರಿಕ್ ಟನ್ ಅಂತ ಏನಾದರೂ ಹೇಳ್ಬೋದಾ ಅಂದಾಜು ಅದರ ಮೌಲ್ಯ ಬಿಟ್ಟರು? ನನಗೆ ಅಷ್ಟು ಈಗ ಸದ್ಯ ನೆನಪಿಲ್ಲ ರೀ, ಬಟ್ ಅಟ್ಲೀಸ್ಟ್ ಇದು ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಏನದಲ್ಲ ಟನ್ನುಗಳನ್ನು ಮ್ಯಾಂಗ್ನೀಸ್. ಹೌದು ಸರ್. ಜನಾರ್ದನ್ ರೆಡ್ಡಿ ಅವರು ಇದೇ ಒ ಎಮ್ ಸಿ ಕೇಸ್ನಲ್ಲಿ, ಒ ಎಮ್ ಸಿ ಅಂದರೆ ನಾನು ಹೇಳ್ಬಿಡ್ತೀನಿ ನಿಮಗೆ, ಓಬಳಾಪುರಂ ಮೈನಿಂಗ್ ಕಂಪನಿಯ ಪ್ರಕರಣ. ಅದು ಇಲೀಗಲ್ ಮೈನಿಂಗ್ ಏನು ನಡೀತೋ ಅದೇ ಪ್ರಕರಣದಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ತೊಗೊಂಡು, ನೀವು ಆಗಲೇ ಹೇಳಿದ್ರಲ್ಲ 60 ಚಿಲ್ಲರೆ ಕೋಟಿ ಸೋಮಶೇಖರ್ ರೆಡ್ಡಿ ಅವರು ಆಫರ್ ಮಾಡಿ ಅದನ್ನು ತೊಗೊಂಡು ಆಫರೆಲ್ಲ ಕೊಟ್ಟರು. ಹಾಂ, ಅದೇ ಕೊಟ್ಟರು. ಅದರಿಂದ ಜಾಮೀನು ತಗೊಂಡು ಹೊರಗಡೆ ಬಂದಂತಹ ಜನಾರ್ದನ್ ರೆಡ್ಡಿ ಅವರು ಆಂಧ್ರ ಪ್ರದೇಶನ ದಾಟಿಕೊಂಡು ಕರ್ನಾಟಕಕ್ಕೆ ಬರ್ತಾರೆ. ಇಲ್ಲಿ ನಮ್ಮವರು ಕಾಯ್ಕೊಂಡಿರ್ತಾರೆ. ಸೊ ಅವ್ರಿಗೆ ಎ ಎಮ್ ಸಿ ಕೇಸ್ನಲ್ಲಿ ಕರೆಕ್ಟ್. ಸೊ ಆ ಕತೆ ಒಂದು ಸ್ವಲ್ಪ ಹೇಳಿ ಸರ್. ಎಲ್ಲನೂ ನಾವೇ ಇದು ಇಲ್ಲ, ಅದು ಏನಂದರೆ ಏನದಲ್ರಿ, ಇವ್ರು ಹೆಂಗೆ ಕ್ರಿಮಿನಲ್ಸ್ ಒಂದು ಇದು ಮಾಡಿರ್ತಾರೆ, ನಾವು ಕೂಡ ಇದರ ಬಗ್ಗೆ ತಯಾರಿ ಮಾಡಬೇಕು. ಯಾಕಂದ್ರೆ ನಮಗೊಂದು ಸ್ಪಷ್ಟ ಇತ್ತು ಏನಂದರೆ, ಇವರು ಜೈಲಿಗೆ ಏನು ಹೋಗಿದ್ದಾರೆ ಈಗ. ತಿರುಪತಿ ತಿಮ್ಮಪ್ಪ ಅವ್ರಿಗೂ 40 ಕೋಟಿಗಿಂತಲೂ ಜಾಸ್ತಿ ಕೊಟ್ಟವರು ಕಿರಣ್, ನಿಮಗೆ ಗೊತ್ತಿದೆ. ಇವರು ಇವತ್ತಿಲ್ಲ ನಾಳೆ ಖಾತ್ರಿಯಾಗಿ ಜಡ್ಜ್ ಅವ್ರನ್ನ ಬ್ರೈಬ್ ಮಾಡ್ತಾರೆ, ಹೊರಗೆ ಬರ್ತಾರೆ ಅಂತ. ನಾವು ಹೇಳಿದೆವು 5 ನಿಮಿಷನೂ ಕೂಡ ಅವರು ಸ್ವತಂತ್ರ ವ್ಯಕ್ತಿಯಾಗಿ ಬ್ರೀದ್ ಮಾಡಬಾರ್ದು, 5 ನಿಮಿಷ ಇವ್ರನ್ನ ತೊಗೊಂಡು ಬರಬೇಕು ಅಂತ. ಸೊ ಅಲ್ಲಿ ಹಂಗೆ ಓಬಳಾಪುರಂ ಮೈನಿಂಗ್ ಕೇಸ್ ಇತ್ತು. ಸೇಮ್ ಥಿಂಗ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇವರ ಜೊತೆಗೆ ಕರ್ನಾಟಕದುದ್ದಕ್ಕೂ ಪ್ರವಾಸ ಮಾಡಿದಾಗ ಹೇಳ್ತಿದ್ರು, ಇವರೆಲ್ಲ ಕಾನ್ಸ್ಟೇಬಲ್ನ ಮಕ್ಕಳು, ಅಂದರೆ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಿದ್ದಂಗೆ, ಇವರು ಯಾವುದೂ ಅಕ್ರಮ ಮಾಡಿಲ್ಲ, ಇವ್ರಿಗೆ ಗಣಿಗಳೇ ಇಲ್ಲ ಇಲ್ಲಿ ಅಂತ ಹೇಳ್ತಿದ್ರು. ಕರ್ನಾಟಕದಲ್ಲಿ ಗಣಿಗಳೇ ಇಲ್ಲ. ಕರೆಕ್ಟ್. ಆ ಗಣಿಗಳನ್ನು ಕೊಟ್ಟಂಥ ಡೈರೆಕ್ಟರ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಹೆಂಗೆ ನೀನು ರಾಜಗೋಪಾಲ್ ಹೋಗಿದ್ದಾನೆ, ನಮ್ಮ ಕರ್ನಾಟಕದಲ್ಲಿ ಇವರು ಡೈರೆಕ್ಟ್ರು ಸಿಕ್ಕಿಬಿದ್ದು ಮುಂದೆ ಸಾಕಷ್ಟು ಅನುಭವಿಸ್ಬೇಕಾಗಿದೆ. ಸೊ ಇವರು ಈ ಒಂದು ಪ್ರಕರಣದೊಳಗೆ ಏನು ಸಿಕ್ಕಿಬಿದ್ದಿದ್ರು, ಇದೆಲ್ಲ ಆಲ್ರೆಡಿ ಕೆಲವು ಆಗಿತ್ತು. ಕರೆಕ್ಟಾಗಿ ನಾವು ಟೈಮಿಂಗ್ ಮಾಡಿ ಅದನ್ನಾಯಿತು. ನಾವಂದರೆ ಇದರೊಳಗೆ 99% ಯಾರ್ದು CBI ಆದವರು ಆಫೀಸರ್ಸ್. ಆದರೆ ನಾವು ಕೂಡ ಅವರಿಗೆ ಪೂರಕವಾಗಿ ಖಾನ್ ಅವರಿಗೆ ನಮ್ಮ ದಾಖಲಾತಿಗಳು CC ರಿಪೋರ್ಟಿನ ಮೊದಲನೇದು ಬಂದು ಕೊಟ್ಟಿದ್ದೆವು, ಅವರು ನಮಗೆ ಶೇರ್ ಮಾಡಿದರು. ಈ ಪ್ರಕಾರ ನಾವು ಸಮಗ್ರವಾಗಿ ಎಲ್ಲರೂ ಇಂಥ ದುಷ್ಟಶಕ್ತಿಗಳು ನಮ್ಮ ಸಂವಿಧಾನದ ಮೇಲೆ ಪ್ರಹಾರ ಮಾಡಿದವರು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮಾಡೋರು, ನಾವು ಇವ್ರನ್ನ ಬಿಡಬಾರ್ದು, ನಾವು ಮಾಲೀಕರು ಪ್ರಜಾಪ್ರಭುತ್ವದೊಳಗೆ, ಇವರು ಪಬ್ಲಿಕ್ ಸರ್ವೆಂಟ್ಸ್ ಮಾಡಬಾರ್ದು, ಮಾಡ್ತಾ ಇದ್ದಾರೆ ಅನ್ನೋ ಒಂದೇನು ಛಲ ಇತ್ತು, ಅದು ಭಾಳ ಸಹಾಯ ಮಾಡುತ್ತೆ. ನೀವು ಅದನ್ನೊಂದು ಸ್ವಲ್ಪ ಡೀಟೇಲಾಗಿ ಹೇಳಬೇಕಿತ್ತು ನಮಗೆ ಅನಿಸ್ತು. ಏನು ಅಂದರೆ ಅವರು ಬೇಲ್ ತಗೊಂಡು ಬರ್ತಾರೆ ಇಲ್ಲಿಗೆ, ಆಮೇಲೆ ಏನಾಯಿತು ಸರ್ ಘಟನೆ? ಏನಿಲ್ಲ, ನಮ್ಮ ಕರ್ನಾಟಕದ CBI ಆದವರು ಹೋಗಿ ಅರೆಸ್ಟ್ ಮಾಡಿಕೊಂಡು ಪರಪ್ಪನ ಅಗ್ರಹಾರಕ್ಕೆ ತೊಗೊಂಡು ಬರ್ತಾರೆ. ಅವರಿಗೇನು ಟೈಮ್ನೇ ಕೊಟ್ಟಿಲ್ಲ. ಈ ಹೆಂಗೆ CBI ಆದವರು ಸೇಮ್ RM ಖಾನ್ ಅವರು ಮತ್ತು ನಮ್ಮ ಲಕ್ಷ್ಮೀನಾರಾಯಣ್ ಅಂತ ಏನು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು, 2 ಬೆಂಗಳೂರು ಆಫೀಸು ಮತ್ತು ಹೈದರಾಬಾದ್ ಆಫೀಸಿನ ಮುಖ್ಯಸ್ಥರು, ಅವರಿಬ್ಬರು ಕೂಡ್ಕೊಂಡಲ್ಲಿ ಇಲ್ಲಿ ಪೊಲೀಸರು ಕೂಡ ಒಂದು ತಾಸೇನೋ ಇರುವಾಗ ಮಾತ್ರ ತಿಳಿಸಿದ್ದಾರೆ, ಬಂದು ಕರೆಕ್ಟಾಗಿ ತೊಗೊಂಡು ಹೋದಲ್ಲ. ಆವಾಗ ಹೇಳ್ತಾ ಸೆಕ್ಯೂರಿಟಿ ಮಂದಿಗೆ ಇವ್ರನ್ನ ಹ್ಯಾಂಗೆ ಬಿಟ್ರಿ ನೀವು ಅಂತ ಒಂದು ಬರೋಬ್ಬರಿಗೆ ಕೊಡ್ತಾರೆ ಅವರು. ಇದೇ ಗಾಲಿ ಜನಾರ್ದನ್ ರೆಡ್ಡಿಗೆ ಅವ್ರು ಅಂತಾರೆ, ನಿನ್ನ ಸೆಕ್ಯೂರಿಟಿ ಗಾರ್ಡ್ ನಾವು CBI ಆದವರು ಕೋರ್ಟ್ ಇದರಿಂದ ಮಾಡ್ಕೊಂಡು ಬಂದಿದ್ದೇವೆ. ಅವ ಇಷ್ಟೇ ಅಲ್ರಿ, ನಾನು ನನ್ನ ಕಾರ್ನೊಳಗೆ ನಿಮ್ಮನ್ನು ಫಾಲೋ ಮಾಡ್ತೀನಿ. ಅಲ್ಲ, ನೀ ಏನು ನಮ್ಮ ಅತಿಥಿ ಇದೆ, ನಾವು ಲಗ್ನಕ್ಕೆ ಬರ್ತಾನೆ ನಮ್ಮ ಮಕ್ಕಳದ್ರೆ ಕುಂಡ್ರಲ್ಲಿ ಅಂಥೇಳಿ ನಾ ಯಾಕೆ ಹೇಳ್ತೀನಿ ಅಂದರೆ, ಅವರಿಗೆ ನನಗೆ ಯಾರೂ ಏನೂ ಮಾಡೋದು ಸಾಧ್ಯ ಇಲ್ಲ. ಆ ಒಂದು ಅಹಂಕಾರ, ಆ ಒಂದು ಏನು ದುರಹಂಕಾರ ಬಂದಿತ್ತಲ್ಲ, ನನ್ನ ಅಭಿಪ್ರಾಯದೊಳಗೆ ಎಲ್ಲಕ್ಕಿಂತಲೂ ಹೆಚ್ಚು ಅವರ ಅವನತಿಗೆ ಅದೇ ಕಾರಣ ಅಂತಾರೆ. ಅವರ ದುರಹಂಕಾರ ಕಾರಣ ಅಂತ ಒಳ್ಳೆಯದಲ್ಲ ಸರ್. ಅಲ್ಲಿ ಇತಿಹಾಸದೊಳಗೆ ಎಲ್ಲ ಚಕ್ರವರ್ತಿಗಳು ಎಲ್ಲರೂ ಕೊನೆಗೆ ಮಾಡಿದ್ದು ತಮ್ಮಲ್ಲಿಯ ವೀಕ್ನೆಸ್ಸಸ್ ಸಲುವಾಗಿ ಹೊರತಾಗಿ ಅವರು ಇದು ಅಲ್ಲ ಸರ್. ಏನು ಅಂದರೆ ಈ ಗಣಿದಣಿಗಳ ಹಾವಳಿಯಿಂದ ರಾಜ್ಯ ರಾಜಕಾರಣನೇ ಹೊಲಸಿಡಿತು ಅಂತ ನಿಮ್ಗೆ ಅನ್ಸಲ್ವಾ ಸರ್? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈ ಅಕ್ರಮ ಗಣಿಗಾರಿಕೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲೇ ಈ ಹೊಸ ವರ್ಡಿಂಗ್ಗಳು ಹುಟ್ಕೊಂಡಿದ್ದು, ಪದಗಳು, ಹೆಸರುಗಳು ಕಿವಿಗೆ ಬಿದ್ದಿದ್ದು ಅವಾಗಲೇ ಆಪರೇಷನ್ ಕಮಲ, ಕುದುರೆ ವ್ಯಾಪಾರ, ಶಾಸಕರ ಖರೀದಿ, ಇವೆಲ್ಲವೂ ರಾಜಕೀಯವನ್ನು
ಒಂಥರ ಟೇಕ್ ಓವರ್ ಮಾಡಿಬಿಡ್ತು ಅಂತ ನಿಮ್ಗೆ ಅನ್ಸಲ್ವಾ? ರಾಜ್ಯ ರಾಜಕಾರಣನೇ ಹೊಲಸು ಹಿಡಿತು, ಒಂಥರದ ಮಾದರಿ, ಒಂಥರದ ಹೊಲಸು ರಾಜಕಾರಣದ ಮಾದರಿ ಇಡೀ ದೇಶಕ್ಕೆ ಒಂದೇನದು ದೇಶದ ಎದುರುಗಡೆ ಬಂತು, ದೇಶದ ರಾಜಕಾರಣದಲ್ಲಿ ಸೇರ್ಪಡೆ ಆಯಿತು ಅಂತ ನಿಮ್ಗೆ ಅನ್ಸಲ್ವಾ? ಇದರೊಳಗೆ ಎರಡು ಅಭಿಪ್ರಾಯನೇ ಇಲ್ಲ ರೀ. ನಿಮಗೆ ಗೊತ್ತಿದ್ದ ಹಾಗೆ ಮೊದಲು ಯಾರು ಸೇಮ್ ಎಸ್ ಟಿ ಕುಮಾರಸ್ವಾಮಿ ಅವ್ರದ್ದು ಪಕ್ಷದ ಹೆಸರೇನು? ಜನತಾದಳ್ ಸೆಕ್ಯುಲರ್, ಜಾತ್ಯತೀತ. ಯಾರು ಜಾತಿಯನ್ನೇ ಆಧಾರವಾಗಿ ಇಟ್ಕೊಂಡು ಮಾಡುವಂಥ ಬಿ ಜೆ ಪಿಯವರಿಗೆ ಅವ್ರಿಗೆ ಹೋಗಿ ಸೇರ್ತಾರೆ. ಅಷ್ಟೇ ಅಲ್ಲ, ನೀವು ಶೇರ್ ಮಾಡಿ ನಾವು ಶೇರ್ ಮಾಡ್ತೀರಂತ 18 ತಿಂಗಳ ನಂತರ ಅದೇ ಇವರು ವಚನ ಪಾಲಿಸಲಿಲ್ಲ ಅಂತ ಅವರೇನೆಲ್ಲ ಮಾಡಿದ್ದು ನಿಮ್ಗೆ ನೆನಪಿದೆ, ವಚನ ಭ್ರಷ್ಟ. ಕರೆಕ್ಟ್. ಆದರೆ 2008 ಇವರಾದಾಗ ಇವರಿಗೆ ಬಹುಮತ ಇರಲಿಲ್ಲ. ನೀವು ಹೇಳ್ದಂಗೆ ಆಪರೇಷನ್ ಕಮಲ್ ಏನದಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಪ್ರಹಾರ. ಯಾಕಂದರೆ ಹಣದ ಆಶೆಯಿಂದ ಅಥವಾ ಮಂತ್ರಿ ಪದಗಳ ಆಶೆಯಿಂದ ಅವ್ರನ್ನೆಲ್ಲ ಅಲ್ಲಿ ಇದು ಮಾಡಿಕೊಂಡು ಅದನ್ನು ಸರಿ ಮಾಡಲಿಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಏನು ಮಾಡೋದಲ್ಲ. ಇದು ನೀವು ಹೇಳ್ದಂಗೆ ಪ್ರಜಾಪ್ರಭುತ್ವದ ಮೇಲೆ ಅತಿ ದೊಡ್ಡ ಪ್ರಹಾರ ಇವರು ಮಾಡಿದರು. ಒಂದು ಹಣದ ದುಷ್ಪ್ರಭಾವ, ಎರಡನೇದ್ದು ಅಧಿಕಾರದ ಆಶೆ ಆಮಿಷ. ಇವೆರಡೂ ಅಷ್ಟೇ ಸೀರಿಯಸ್ ಇದೆ. ಇನ್ನು ಇದಾದ ಮೇಲೆ ಒಮ್ಮೆ ಭ್ರಷ್ಟಾಚಾರ ಹತ್ಬಿಟ್ರೆ ಅದು ಬಿಡೋದಿಲ್ಲ. ಎಲ್ ಕೆ ಆದೇವಾನಿಯವರು ಏನು ಹೇಳಿದರು, ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂದರೆ ಯಡಿಯೂರಪ್ಪ, ನೀವು ನೆನಪಿರ್ಬೋದು. ಅಷ್ಟೇ ಅಲ್ಲ, ಅವರವರೊಳಗೆ ಭಿನ್ನಾಭಿಪ್ರಾಯ ಬಂದು ಅವರು ಒಂದು ಏನಂತೀರಿ ಪ್ರಾದೇಶಿಕ ಪಕ್ಷನೂ ಮಾಡಿದರು, KJP. ಹಾಂ, ಕರೆಕ್ಟ್. ಇವೆಲ್ಲ ಗೊತ್ತು ನಿಮಗೆ. ಅದಕ್ಕೆ ನಾವೇನು ಮಾಡಿದೆವು ಅಂದರೆ, ಯಾರು ನಮ್ಮ ಸಂಪನ್ಮೂಲಗಳ ಮೇಲೆ ಪ್ರಹಾರ ಮಾಡಿ, ನಮ್ಮ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ, ಇವರು ಮಾಡಬಾರದು ಇದನ್ನು ಏನು ಮಾಡಿದ್ದಾರೆ, ಜನತೆಗೆ ಇದಕ್ಕೆ ದ್ರೋಹ ಬಗೆದಿದ್ದಾರೆ, ಇಂಥವ್ರು ಅಧಿಕಾರದಲ್ಲಿ ಇರಬಾರ್ದಂತ ಅವಾಗಿನ ನಮ್ಮ ಚೇರ್ಮನ್ ಆದರೆ SP ಶುಕ್ಲಾ ಅವರು ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದರು, ಎಲ್ಲ ಆಗಿದ್ದರು. ನಾವು ಶಿವಮೊಗ್ಗದಿಂದ ಬಳ್ಳಾರಿವರೆಗೆ ಮತದಾರರ ಜಾಗೃತಿ ಜಾಥಾ ಅಂತ ಮಾಡಿದ್ವಿ. ಅಷ್ಟೇ ಅಲ್ಲ, ನಾವು ಸ್ಪಷ್ಟವಾಗಿ ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ. ಯಾಕಂದರೆ ಯಾರು ಪ್ರಾಮಾಣಿಕವಾಗಿ ಜನರ ಕಡೆ ಬಂದು ಕೈ ಮುಗಿದು ಮತ ಕೇಳ್ತಾರೆ, ಅವರಿಗೆ ನಾವು 5 ವರ್ಷ ಮಾತ್ರ ಕೊಡ್ತಿದ್ದೇವೆ, ಸೀಮಿತ ಅವಧಿ. ಅದರೊಳಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತ ಮಾಡಬೇಕು ಹೊರತಾಗಿ ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾಯಿದ್ರು. ಸೊ ಇವೆಲ್ಲ ಆಗಿ ನೀವು ಹೇಳ್ದಂಗೆ ದೊಡ್ಡ ಪ್ರಹಾರ 2013 ಇಲೆಕ್ಷನ್ ಒಳಗೆ ಬೀಳ್ತದೆ. ಯಾವುದು ಇಲೆಕ್ಷನ್ದೊಳಗೆ. ಅದಕ್ಕೆ ಪೂರಕವಾಗಿ ಅಂದರೆ ತಾವು ಅಧಿಕಾರ ಪಡೆಯಲಿಕ್ಕೆ ಸಿದ್ದರಾಮಯ್ಯ ಅವರೆಲ್ಲ ಬೆಂಗಳೂರಿಂದ ಬಳ್ಳಾರಿಗೆ ಯಾತ್ರೆ ಮಾಡಿದ್ದು, ಪಾದಯಾತ್ರೆ ಮಾಡಿದ್ದು ಅದೆಲ್ಲ ನೆನಪಿದೆ. ನೀವು ಹೇಳ್ದಂಗೆ ಇದು ಒಂದು ದೊಡ್ಡ ರಾಜಕೀಯ ವ್ಯವಸ್ಥೆಯ ಮೇಲೆ ಭಾಳ ಪ್ರಭಾವ ಅದು. ಸಾಕಷ್ಟು ದುಷ್ಪರಿಣಾಮಗಳು ಅದು. ಒಂದು ದೃಷ್ಟಿಯಿಂದ ಒಳ್ಳೆಯದೂ ಆಯಿತು. ಯಾರು ಆ ರೀತಿ ಮಾಡಿದ್ರು ಅವರು ಅಧಿಕಾರದಿಂದ ಹೋದರು. ಸರ್, ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಕೊಂಡಿದ್ದಂತಹ ಜನಾರ್ದನ್ ರೆಡ್ಡಿ ಅವ್ರಿಗೇನೋ ಶಿಕ್ಷೆ ಆಯಿತು. ಆದರೆ ಜನಾರ್ದನ್ ರೆಡ್ಡಿ ಒಬ್ಬರೇ ಇರಲಿಲ್ವಲ್ಲ, ಒಂದಿಷ್ಟು ಜನಕ್ಕೆ ಏನೋ ಆಗಿದೆ. ರಾಜಗೋಪಾಲ್ ರೆಡ್ಡಿ ಅವ್ರಿಗಾಗಿದೆ, ಶ್ರೀನಿವಾಸ್ ರೆಡ್ಡಿ ಅವ್ರಿಗಾಗಿದೆ, ಅಲಿ ಖಾನು. ಆದರೆ ನಮ್ಮ ರಾಜಕಾರಣದಲ್ಲಿ ಇನ್ನೂ ಆ ಥರದ ಪ್ರಭಾವಿಗಳಿದ್ದಾರೆ, ಮತ್ತು ರಾಜಕಾರಣದ ಹೊರತಾಗಿಯೂ ಉದ್ಯಮಿಗಳಿದ್ದಾರೆ ಈ ಥರದ ಅಕ್ರಮ ಗಣಿಗಾರಿಕೆಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರು, ಪರ್ಟಿಕ್ಯುಲರ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ. ಇವರಿಗೆಲ್ಲ ಶಿಕ್ಷೆ ಆಗೋದು ಯಾವಾಗ ಅಂತ? ಇದು ಏನದಲ್ರಿ, ಶುರುವಾದೊಳಗೆ ತುಂಬ ಅರ್ಥಪೂರ್ಣವಾಗಿ ಸರಿಯಾಗಿ ನಡೀತು. ಯಾಕಂದರೆ CBIದವರು ಹಿತೇಂದ್ರ ಅಂತ ನಾನು ಹೇಳಿದ್ನಲ್ಲ ಆಗಲೇ, DIG ಇದ್ದರು, ಇಲ್ಲಿ ಮುಖ್ಯಸ್ಥರಾಗಿದ್ದರು ಬೆಂಗಳೂರು CBI ಆಫೀಸಿಗೆ. ತುಂಬ ಒಳ್ಳೆಯ ರೀತಿಯಿಂದ ಮಾಡಿದರು. ಈಗ ಉದಾಹರಣಾರ್ಥವಾಗಿ 4 ಮಂದಿ IAS ಅಧಿಕಾರಿಗಳು ಜೈಲಿಗೆ ಹೋಗಬೇಕು. 2 ಅಡಿಷನಲ್ ಚೀಫ್ ಸೆಕ್ರೆಟರಿ ಆದವರು, ಶಮೀಮ್ ಬಾನು ಅವರು, ಇನ್ನೊಬ್ಬರು ನನ್ನ ನೆನಪಿದ್ದಾಗ ವಿಶ್ವನಾಥನ್ ಅಂತ ಏನಿದ್ರು, ಡೈರೆಕ್ಟರ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಆಮೇಲೆ ಇನ್ನೊಬ್ಬರು, ಆಮೇಲೆ 4 IFS ಆಫೀಸರ್ಸ್, ಮುತ್ತಯ್ಯ DCF ಏನಿದ್ರು ಅವ್ರ ಬಾಸು, ಕನ್ಸರ್ವೇಟರ್ ಆಫ್ ಫಾರೆಸ್ಟು, ಆಮೇಲೆ ಅಲ್ಲೆಲ್ಲ. ಅಷ್ಟೇ ಅಲ್ಲ, ಇವರಿಗೆ ಸಮಗ್ರ ಒಂದು ಕ್ರಿಮಿನಲ್ ತಂಡ ಏನಿತ್ತು, ಮೆಹಫೂಜ್ ಅಲಿ ಖಾನು, ಆಮೇಲೆ ಖಾರಾಪುಡಿ, ಏನೋ ವಿಚಿತ್ರ ಮಹೇಶ, ಇವೆಲ್ಲ ಎಲ್ಲರೂ. ಅಷ್ಟೇ ಅಲ್ಲ, ಓಡಿಯಲ್ಲಿ ತಲೆ ಮರೆಸಿ ಕುಂತಿದ್ರು ಯಾರು, ಆನಂದ್ ಸಿಂಗ್, ಲಂಡನ್ದೊಳಗೆ ಎಲ್ಲಿ ಸಿಂಗಾಪುರ್ ಒಳಗದೆಲ್ಲ. ನೀವು ಹೇಳ್ದಂಗೆ ಶುರುವಾದೊಳಗೆ ಸಾಕಷ್ಟು ಅದ್ರ ಬಗ್ಗೆ ಪ್ರಭಾವ ಆಯಿತು, ತನಿಖೆಯಿಂದ ಸಾಕಷ್ಟು ಶುರು ಆಯಿತು. ಆದರೆ ತಿರುಗಿ ಭ್ರಷ್ಟಾಚಾರ ಇವತ್ತು ಬೆಳೆದಿದೆ. ವಿಶೇಷವಾಗಿ ನಮ್ಮ
ಕಾರ್ಯಾಂಗ ಶಾಸಕಾಂಗ ಅಂತೂ ಹಾಗೆ ಆಗಿದೆ ಗೊತ್ತಿದೆ. ಈವನ್ ನ್ಯಾಯಾಂಗದೊಳಗೂ ಕೂಡ ಹಿಂದಿನ ಭರೂಚ ಅಂಥೇಳಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೇಳ್ತಿದ್ರು 30% ಲೋವರ್ ಜುಡಿಷರಿ ಕರಪ್ಟ್ ಆಗಿದೆ ಅಂತ. ಇದು ಕಡಿಮೆ ಅಲ್ಲ ರೀ. ಸೊ ಈ ಪ್ರಸಂಗದಿಂದ ನೀವು ಹೇಳ್ದಂಗೆ 700 ಜನ ಅಧಿಕಾರಿಗಳನ್ನು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು 2ನೇ ರಿಪೋರ್ಟ್ದೊಳಗೆ ಏನು ಸ್ಪಷ್ಟವಾಗಿ ಗುರುತಿಸಿದ್ರು. ಅದು ಹಿರಿಯ IAS ಅಧಿಕಾರಿಗಳು, ಅಡಿಷನಲ್ ಚೀಫ್ ಸೆಕ್ರೆಟರಿ ಆದವರು ಇವರು, ಅವ್ರ ಮೇಲೆ ಏನೂ ಆ್ಯಕ್ಷನ್ ಆಗಿಲ್ಲ ಸರ್. 700 ಜನ ಅಧಿಕಾರಿಗಳು ಏನು ಸರ್? ಭಾಳ ಅವರಿಗೆ ಪ್ರಮೋಷನ್ ಆಯಿತು. ಯಾಕಂದರೆ ಅವರು ಸರ್ಕಾರದ ಅದಿರನ್ನು, ಮೈಸೂರು ಮಿನರಲ್ಸ್ ಲಿಮಿಟೆಡ್ ಅಂದರೆ MML ಅಂದರೆ ಅದು ಸರ್ಕಾರದ ಒಡೆತನ ಅಂತಿದ್ದು, ಅವರು ಈ ಎಲ್ಲ ಬೇರೆ ಬೇರೆ ಮಂದಿಗೆ ಅತಿ ಕಡಿಮೆ ಇದರೊಳಗೆ ಮಾರಾಟ ಮಾಡಿದರು. ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ನುಕ್ಸಾನ ಆಗ್ತದೆ. ಅದನ್ನು ಪೈಸಾ ಲೆಕ್ಕ ಮಾಡಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೆಲ್ಲ ರಿಪೋರ್ಟ್ದೊಳಗೆ ಮಾಡಿದರು. ಆಮೇಲೆ ಸಜ್ಜನ ಜಿಂದಲ್ಲೂ ಕೂಡ ಇದರೊಳಗೆ ಸಿಕ್ಕಿಬಿದ್ದಿದ್ದ. ಇವತ್ತು ಯಾರಿಗೂ ನೀವು ನೋಡಿದರೆ ಬಹಳಷ್ಟು ಮಂದಿಗೆ ಯಾವುದೇ ಗಣನೀಯ ಪ್ರಮಾಣದೊಳಗೆ ಏನು ಮಾಡಲಿ, ನಾವು ಜನನೂ ಕೂಡ ಎಚ್ಚೆತ್ತು ಏನು ಒಂದು ವ್ಯವಸ್ಥಿತ ಪ್ರತಿಭಟನೆ ಮಾಡಿ ಜನಾಭಿಪ್ರಾಯ ಮೂಡಿಸಬೇಕಾಗಿತ್ತು. ಅದರೊಳಗೆ ನಾವು ಕೂಡ ಸಫಲರಾಗಿಲ್ಲ. ಸರ್, ನೀವು ಖುದ್ದಾಗಿ ಬಳ್ಳಾರಿಗೆ ಭೇಟಿ ಕೊಟ್ಟು ಗಣಿಗಾರಿಕೆ ನಡೆದಂತಹ, ಅಕ್ರಮ ಗಣಿಗಾರಿಕೆ ನಡೆದಂತಹ ಜಾಗಗಳಿಗೆಲ್ಲ ಭೇಟಿ ಕೊಟ್ಟಿದ್ರಾ? ಎಷ್ಟರ ಮಟ್ಟಿಗೆ ಎಕ್ಸೆಸ್ ಗಣಿಗಾರಿಕೆ ಎಷ್ಟರ ಮಟ್ಟಿಗೆ ನಡೆದಿತ್ತು? ಅಂದರೆ ಒಂದು ಲಿಮಿಟ್ ಇರುತ್ತೆ. ನಿಮ್ಗೆ 1 ಎಕರೆ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ 1 ಎಕರೆಯಲ್ಲಿ ಮಾಡ್ತೀರಾ, ಇಂತಿಷ್ಟು ಅನ್ನುವಂಥ ಏನೋ ಒಂದು ಲಿಮಿಟ್ ಇರುತ್ತಲ್ವ ಸರ್, ಪರ್ಮಿಷನ್ ಮಾಡ್ತೀರಾ. ಸೊ ಅದು ಎಷ್ಟರ ಮಟ್ಟಿಗೆ ಅಕ್ರಮವಾಗಿ ನಡೆದಿತ್ತು ಅಂತ ನನಗೆ ಹೇಳಿದರೆ ನೀವು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಒಮ್ಮೆ ಹೇಳಿದ್ರು ಪತ್ರಕರ್ತರು, ನೀವು ಅಲ್ಲಿ ಹೋಗಬೇಡ್ರಿ ರಾಮಗಢ ಏರಿಯಾಕ್ಕೆ, ಯಾಕಂದರೆ ಸಾಕಷ್ಟು ಯಂಗ್ ಹುಡುಗರನ್ನ ಏನು 2 ವೀಲರ್ ಕೊಟ್ಟು ಅಲ್ಲೆಲ್ಲ ಇದು ಮಾಡಿದ್ದಾರೆ ಹಾಗೆ ಈಗ ಅಂಥೇಳಿ. ನಾನೇನು ಮಾಡಿದೆ, 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ 5 ಗಂಟೆಗೆ ಬಿಟ್ಟು ಅಲ್ಲಿ 6 ಗಂಟೆಗೆ ನಾವು ಮುಟ್ಬಿಟ್ಟಿದ್ದೆ. ಅಲ್ಲೊಂದು ಮುಸ್ಲಿಂ ಫ್ಯಾಮಿಲಿ ಏನೋ ಒಂದು ಚಹಾದ ಅಂಗಡಿ ಇದನ್ನು ಇದೆ, ಅವ್ರ ಜೊತೆಗೆ ಅಲ್ಲಿ ಚಹಾ ಕುಡಿದು ನಿಮಗೇನಾದರೂ ಬರ್ರಿ ಸಾಹೇಬ್ರೆ ತೋರಿಸ್ತೇವೆ ಅಂತ ಅವರೆಲ್ಲ ಇಷ್ಟು ವ್ಯಾಪಕವಾಗಿ ನಡೆದಿತ್ತಲ್ರಿ. ಯಾವ ಅಧಿಕಾರಿಗಳು ಕೂಡ ಅದ್ರ ಮೇಲೆ ಏನೂ ಕ್ರಮ ಮಾಡ್ತಿದ್ದಿಲ್ಲ, ಯಾರೂ ಮಾಡೋರಿದ್ದಿಲ್ಲ. ಅದು ಎಲ್ಲಿಗೆ ಬಂದಿತ್ತಂದರೆ, ಆಗಲಿ ನಾನು ಸುಗಲಮ್ಮ ದೇವಿ ಟೆಂಪಲು ಆಂಧ್ರ ಪ್ರದೇಶದ ಸೈಡು ಈ OMC ಮಾಯನದ ಹತ್ತಿರ ಹೊರಗೆ ಹೋಗಿ ಅತಿಕ್ರಮಣ ಮಾಡಿದ್ರೆ ಅಂತ ಹೇಳಿದೆ. ಇಲ್ಲಿ ರಾಮ ಮಂದಿರದ ಸಮೀಪ ಆಲ್ಮೋಸ್ಟ್ ಎಷ್ಟು ಒಂದು 100 ಮೀಟರ್ ತನಕ ಇವರೇ ಯಾರು ಗಾಲಿ ಜನಾರ್ದನ್ ರೆಡ್ಡಿಯವರು, ಇವರು ಮಾಫಿಯಾ ಮಂದಿನೇ ಅಲ್ಲಿ ಎಲ್ಲ ಮಾಡ್ತಾಯಿದ್ರು. ಇಷ್ಟು ವ್ಯಾಪಕವಾಗಿ ಮಾಡ್ತಾಯಿದ್ರಲ್ಲ ಸರ್, ಅದನ್ನು ಅದು ಶಬ್ದದೊಳಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಭಾಳ ಕಷ್ಟ. ಅಕ್ರಮಗಳಿಗೆ ಹೌದು, ಸಮಗ್ರ. ಯಾಕೆ ಯಾರು ಪೊಲೀಸರು ಕೇಳೋರಲ್ಲ. ನಾನು ಹೇಳಿದ್ನಲ್ಲ, ದಾಲ್ಮಿಯಾ ಮಾಯಿನ್ದೊಳಗೆ ಅತಿ ದೊಡ್ಡ ಪ್ರಮಾಣದೊಳಗೆ ಅಕ್ರಮ ಗಣಿಗಾರಿಕೆ ಆಗಿ ಇವರೇನು ಭಾಳಷ್ಟು ಅಕ್ರಮ ಸಂಪಾದನೆ ಒಳಗೆ ಒಂದು ದೊಡ್ಡ ಪಾತ್ರ ಮಾಡ್ತವೆ. ಅಲ್ಲಿ ಪೊಲೀಸರ ರಕ್ಷಣೆ ಒಳಗೆ ಮಾಡಿದ್ದಾರೆ. ಪೊಲೀಸರು ಅಷ್ಟೇ ಅಲ್ಲ, ಸೀಮಂತ್ ಕುಮಾರ್ ಸಿಂಗ್ ಅಂತ ಏನು SP ಇದ್ದ, ಅವರು ಎಷ್ಟು ಇವ್ರಿಗೆ ಗುಲಾಮರಾಗಿದ್ದರು ಅಂದರೆ, ಜಸ್ಟಿಸ್ ಸಂತೋಷ್ ಹೆಗಡೆಯವರು ಏನು ಲೋಕಾಯುಕ್ತರಾಗಿದ್ದಾಗ ಡಾಕ್ಟರ್ UV ಸಿಂಗ್ ಅಂತ IFS ಆಫೀಸರ್ಸು ಅವರಿಗೆಲ್ಲ ಫಾರೆಸ್ಟ್ ಇದನ್ನು ಮಾಡಿದರು. ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಂತ ಇವ್ರಿಗೆ ಸುದ್ದಿ ಬಂದಾಗ ಅವರು ಅಲ್ಲಿಗೆ ಹೋಗ್ತಾರೆ. ಇದೇ ಸೋಮಶೇಖರ್ ರೆಡ್ಡಿ ಏನೋ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪರ್ಮಿಷನ್ ತೊಗೊಂಡ್ಯಾ, ಹಿಂಗೆ ರೀ ಅವ್ರಂತಾರೆ, ನಾನು ಆಲ್ ಇಂಡಿಯಾ ಆಫೀಸರ್ ನನಗೆ ಯಾರ್ದು ಯಾಕೆ ತೊಗೋಬೇಕು, ಏನಾರ ಮಾತಾಡಿದಾಗ ಮೊಬೈಲ್ ಒಗೆದ್ಬಿಟ್ಟಾರೆ ಅವರು. ಆದರೆ ಅವರು ಆ ಪೊಲೀಸ್ ಸ್ಟೇಷನ್ ಬರೋದ್ರೊಳಗೆ ಪೊಲೀಸ್ ಸ್ಟೇಷನ್ ಮನುಷ್ಯ ಅವನು ಕೂಡ ಎಲ್ಲರೂ ಜೈಲಿಗೆ ಹೋದ್ರೆ, ಹಿಂದೆಗಡೆ ಭಾಳ ಮಂದಿ ಅಧಿಕಾರಿಗಳು ಸಾಕಷ್ಟು ಮಂದಿ ಹೋಗಿದ್ದಾರೆ. ಅವನು ಈ ನಮ್ಮ ಏನಂತಾರೆ ಲಮಾಣಿ ಮಹಿಳೆಯರು ಬಂದು ಅವ್ರ ಮೇಲೊಂದು SC ST ಅಟ್ರಾಸಿಟೀಸ್ ಇದು ಮಾಡ್ಲಿಕ್ಕೆ ತಯಾರಾಗಿದ್ದ. ಆದರೆ ಜಸ್ಟಿಸ್ ಸಂತೋಷ್ ಹೆಗಡೆಯವರು ತುಂಬ ಫರ್ಮ್ ಆಗಿ ಮುಖ್ಯಮಂತ್ರಿಗೆ ಮಾತಾಡಿದ್ದರಿಂದ ಕೂಡಲೇ ಅವ್ರು ಇಲ್ಲಿ ಕರೆಸ್ಬೇಕಾಯ್ತು. ಇಲ್ಲ ಅಂದರೆ ಇವ್ರನ್ನೂ ಕೂಡ ಅಲ್ಲಿ ತನಕ ಗುದ್ದಾಡ್ತನ ಹೋಗಿತ್ತೆ ಅವ್ರದ್ದು. ಇದು ನಾನು ಹೇಳೋದು ಇದು ಅಲ್ಲ, ಜಸ್ಟಿಸ್ ಸಂತೋಷ್ ಹೆಗಡೆಯವರ ರಿಪೋರ್ಟ್ದೊಳಗೆ ಸ್ಪಷ್ಟವಾಗಿ ಈ ವಿಸಿಟ್ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಓಕೆ, ಇಲ್ಲ ಅಲ್ಲಿ ವಾತಾವರಣ ಇಷ್ಟು ಹದಗೆಟ್ಟಿತ್ತಲ್ರಿ, ಅಲ್ಲಿ ಏನು ಯಾವುದೇ ಕಾಯ್ದೆ, ಯಾವುದೇ ಮಾನವೀಯತೆ, ಯಾವುದೇ ಇದು ಏನೂ ಇರಲಿಲ್ಲ. ಸರ್, ಇವಾಗ ಕೊನೆಗೂ ಜನಾರ್ದನ್ ರೆಡ್ಡಿಯವರು ಜೈಲಿಗೆ ಹೋಗಿದ್ದಾರೆ. ಆದರೆ ಮೇಲ್ಮನವಿ ಸಲ್ಲಿಸೋಕ್ಕೂ ಅವ್ರಿಗೆ ಅವಕಾಶ ಇದೆ. ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಅವ್ರ ಪರವಾಗಿರೋ ಲಾಯರ್ಗಳು ಕೂಡ ಹೇಳ್ತಾ ಇದ್ರು. ಸೊ ಏನಾಗ್ಬೋದು ಸರ್ ಈ ಕೇಸ್ನಿಂದ? ನಿರೀಕ್ಷೆ ಏನಿದೆ ಸರ್ ನಿಮಗೆ? ಎಲ್ಲಿಗೆ ಹೋಗಿ ತಲುಪುತ್ತೆ? ನಂದೇನೆಂದರೆ ಹೋಪ್ ಫಾರ್ ದ ಬೆಸ್ಟ್ ಬಟ್ ಬಿ ಪ್ರಿಪೇರ್ಡ್ ಫಾರ್ ದ ಲೀಸ್ಟ್. ಯಾಕಂದರೆ ಇವತ್ತಿನ ವ್ಯಾಪಕ ಭ್ರಷ್ಟಾಚಾರ ಏನು ಬೆಳೆದಿದೆ, ಏನಾಗ್ತದನ್ನು ಹೇಳೋದು ಕಷ್ಟ. ಹಾಗಂದ ಮಾತ್ರಕ್ಕೆ
ನಾವು ಎಂದೂ ನಿರಾಶೆದಾಯಕ ಆಗ್ಬಾರ್ದು. ನಾನು ಹೇಳಿದ್ನಲ್ಲ ಪ್ರಾಕ್ಟಿಕಲ್ ಆಪ್ಟಿಮಿಸ್ಟ್ ಅಂತ ಹೇಳಿ. ನನಗೇನೊಂದು ಭರವಸೆ ಇದೆ ಅಂದರೆ, ಈಗ ಹೆಂಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟಿಗೆ ಹೋದರು, ಇದ್ರ ಒತ್ತುವರಿ ಮಾಡಬಾರ್ದು ಮಾಡಿದವರು. ಅವ್ರು ಹೇಳಿದ್ರು ಹೋಗ್ರಿ ಅಲ್ಲಿ ಹೈಕೋರ್ಟಿಗೆ ಅಂತ ಕಳಿಸಿದರು. ನನ್ನ ಅಭಿಪ್ರಾಯದೊಳಗೆ ಇವರು ಮಾಡಿದ ಅಕ್ರಮಗಳು ವ್ಯಾಪಕವಾಗಿ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ, ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಸೀರೀಸ್ ಆಫ್ ಇನ್ವೆಸ್ಟಿಗೇಷನ್ ಫ್ರಂಟ್ ಪೇಜ್ ಮೇಲೆ ಮಾಡಿದ್ರು, ಎಲ್ಲರೂ ಮಾಡಿದ್ದಾರೆ. ದೂರದ ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟು, BBC ಎಲ್ಲರೂ ಮಾಡಿದ್ದಾರೆ. ಇವರು ಮಾಡಿದ ಅಕ್ರಮ, ಇವರು ನಮ್ಮ ಸಂವಿಧಾನದ ಮೇಲೆ ಅಸಾಲ್ಟು ಎಲ್ಲರಿಗೂ ಗೊತ್ತಿದೆ. ಹೀಗಿರುವಾಗ ನನಗನ್ಸೋ ಮಟ್ಟಿಗೆ ಯಾವುದೇ ಜಡ್ಜ್ ಕಡೆ ಬಂದರೂ ಕೂಡ ಅವರು 10 ಸಲ ವಿಚಾರ ಮಾಡಿ ಇವ್ರಿಗೆ ರಿಲೀಫ್ ಕೊಡ್ತಾರೆ. ಈಗ ಹೆಂಗೆ ಹೇಳಿದ್ರಲ್ಲ ಅವರು, ನನಗೆ ಆಲ್ರೆಡಿ ನಾನು 3 ವರ್ಷ ಜೈಲಿನೊಳಗಿದ್ದೇನೆ, ನೀವು ನನಗೆ ರಿಯಾಯಿತಿ ಕೊಡ್ರಿ ಅಂತ ಕೇಳಿದಾಗ ಅವ್ರೇನು ಹೇಳಿದರು, ಭಾಳ ಚೆನ್ನಾಗಿ ನೆನಪಿಸಿದ್ರಿ ನನಗೆ. ನಾನು ಆಲ್ರೆಡಿ 3 ವರ್ಷ ಕಂಬಿ ಹಿಂದಿದ್ದೆ, ನಾನು ಸಮಾಜ ಸೇವೆ ಮಾಡಿದ್ದೀನಿ, ಗಂಗಾವತಿ ಕ್ಷೇತ್ರದ ಜನ ನನ್ನ ಆರಿಸಿ ಕಳಿಸಿದ್ದಾರೆ, ಬೇರೆ ಕ್ಷೇತ್ರದ ಜನ ನನ್ನ ಈ ಹಿಂದೆ ಆರಿಸಿ ಕಳಿಸಿದ್ರು. ನಾನು ವಯಸ್ಸನ್ನು ಪರಿಗಣಿಸಿ ನನಗೆ ಏನಂದರೆ ಶಿಕ್ಷೆನಲ್ಲಿ ಒಂದು ಸ್ವಲ್ಪ ವಿನಾಯಿತಿ ಕೊಡಿ ಅಂತ ಕೇಳ್ತಾರೆ. ಕರೆಕ್ಟ್. ಎಸ್. ಆವಾಗ ಜಡ್ಜ್ ಅವ್ರು ಏನು ಹೇಳ್ತಾರೆ, 7 ವರ್ಷ ಕೊಟ್ಟಿದ್ದು ಜಾಸ್ತಿ ಅಲ್ಲ, 10 ವರ್ಷ ಕೊಡಬೇಕಾಗಿತ್ತು, ಇವನು ಜೀವಾವಧಿ ಶಿಕ್ಷೆ ಕೊಡಬೇಕಾಗಿತ್ತು ನೀವು ಮಾಡಿದ್ದು ಅಕ್ರಮಗಳನ್ನೆಲ್ಲ ನೋಡಿದ್ರು. ಸೊ ನನ್ನ ಅಭಿಪ್ರಾಯದೊಳಗೆ ಇವರು ಎಲ್ಲೇ ಹೋದರೂ ಕೂಡ ಇವರು ಯಶಸ್ವಿ ಆಗೋ ಚಾನ್ಸ್ ಭಾಳ ಕಡಿಮೆ ಇದೆ. ಹಾಗನ್ನ ಮಾತ್ರಕ್ಕೆ ನಾವೆಲ್ಲರೂ ಜಾಗರೂಕರಾಗಿರಬೇಕು ಮತ್ತು ಆಶಾವಾದಿಗಳಿಗಾಗಿ, ಪ್ರಾಕ್ಟಿಕಲ್ ಆಶಾವಾದಿಗಳಿಗಾಗಿ ಇವು ಒಂದು ತಾತ್ವಿಕ ಹಂತಿನ ಕಡೆಗೆ ಹೋಗೋದು ಪ್ರಯತ್ನ ಮಾಡಬೇಕು. ಅದರ ಸಲುವಾಗಿ ಇವತ್ತು ಜಸ್ಟಿಸ್ ಸಂತೋಷ್ ಹೆಗ್ಡೆ ಜೊತೆಗೆ ಮಾತಾಡಿದ್ದೇನೆ, ಪ್ರಶಾಂತ್ ಭೂಷಣ್. ಇವರೇನು ಲಕ್ಷಗಟ್ಟಲೆ ಕೋಟಿ ಏನು ಅಂತಂದರೆ 10,000 ಕೋಟಿ ರೂಪಾಯಿನ ಇವರೆಲ್ಲ ಅಕ್ರಮ ಮಾಡಿ ಇಟ್ಟಿದ್ದಾರೆ. ಎಲ್ಲಿ ಪರದೇಶದೊಳಗೆ ಇಲ್ಲಿ ಅವೆಲ್ಲವೂ ಪ್ರೊಸೀಡ್ಸ್ ಆಫ್ ಕ್ರೈಮು ಅವೆಲ್ಲವೂ ಕನ್ಫಿಸ್ಕೇಟ್ ಆಗಬೇಕು. ಸೊ ನನ್ನ ಅಭಿಪ್ರಾಯದೊಳಗೆ ಆ ದಿಶೆಯೊಳಗೆ ನಾವಷ್ಟೇ ಅಲ್ಲ, ನೀವೆಲ್ಲರೂ ಮಾಡಿ ಇವ್ರು ಏನೇನು ಅಕ್ರಮ ಆಸ್ತಿಗಳಿವೆ ಅದನ್ನು ಮುಟ್ಟುಗೋಲು ಹಾಕಬೇಕು. ಇಲ್ಲ ಅಂದರೆ ಇವರು ಕೋರ್ಟ್ದಲ್ಲಿದ್ರೂ ಆರಾಮಾಗೇ ಇರ್ತಾರೆ. ನೀವು ನೋಡಿದ್ರೆಲ್ಲ ಕೇಳಿದರೆ ಅದು ಏನೇನಾಗೈತೆ ಇಲ್ಲಿ ಪರಪ್ಪನ ಅಗ್ರಹಾರದೊಳಗೆ. ಸೊ ಇಡೀ ಸಮಗ್ರ ಎಲ್ಲರೂ ನಮ್ಮ ದೇಶದ ಭವಿಷ್ಯದ ಬಗ್ಗೆ, ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ, ನಮ್ಮ ಸಂವಿಧಾನದ ಭವಿಷ್ಯದ ಬಗ್ಗೆ ವಿಶ್ವಾಸ ಇಟ್ಟವರು ನಾವೆಲ್ಲರೂ ಕೂಡಿಕೊಂಡು ಇಂಥವರು ಮಾಡಬಾರದ ಮಹಾಪರಾಧಗಳನ್ನೇನು ಮಾಡಿದ್ದಾರೆ ಇವರಿಗೆ ತಕ್ಕ ಶಿಕ್ಷೆ ಆಗುವುದು ಅಷ್ಟೇ ಅಲ್ಲ, ಮುಂದೆ ಇಂಥ ದುಸ್ಸಾಹಸ ಮಾಡಬಾರ್ದು ಅನ್ನುವಂಥ ಸಂದೇಶ ಉಳಿದವರಿಗೆ ಹೋಗಬೇಕು. ಎಸ್. ಬಳ್ಳಾರಿಯಲ್ಲಿ ನಡೆದಿದ್ದ ಹಾಗಿದ್ರೆ ಮೈನಿಂಗ್ ಮಾಫಿಯಾ ಅಂತ ಕರಿಬೋದಾ ಬಳ್ಳಾರಿಯಲ್ಲಿ ನಡೆದಿದ್ದು? ಅವಶ್ಯವಾಗಿ, ಯಾಕೆಂದರೆ ಇದು ಮಾಫಿಯಾಕ್ಕಿಂತ ಜಾಸ್ತಿ ಇದೆ. ಯಾಕಂದರೆ ರಾತ್ರಿ ಎಲ್ಲರ ಕಳ್ತನ ಮಾಡ್ಕೊಂಡು ಹೋಗೋದು ಬೇರೆ, ಆದರೆ ಇದು ಹಗಲು ದರೋಡೆ ಕೋರ್ತನ. ಒಂದು ಕಡೆಗೆ ಇವರು ಎಲ್ಲವನ್ನು ಉಲ್ಲಂಘನೆ ಮಾಡ್ತಾರೆ, ಆ ಪರ್ಮಿಟ್ ತೊಗೊಳ್ಳೋದು ಮೊದಲು ಮಾಡಿಕೊಂಡು ಪ್ರತಿಯೊಂದನ್ನು. ಇನ್ನೊಂದು ಕಡೆಗೆ ಯಾರು ಇವ್ರನ್ನ ಹಿಡಿಬೇಕು, ಯಾರು ಇವರಿಗೆ ಶಿಕ್ಷೆ ಮಾಡಬೇಕು, ಯಾರು ಇವ್ರ ಮೇಲೆ ಕ್ರಮ ಮಾಡಬೇಕು, ಅವರೆಲ್ಲರೂ ಇವ್ರಿಗೆ ಕೋಆಪ್ರೇಷನ್ ಮಾಡ್ತಾರೆ. ಅಂದರೆ ಇದು ಭಾಳ ಗಂಭೀರವಾಗಿದ್ದು ಮಾಫಿಯಾ ಏನದಲ್ಲ, ನನ್ನ ಅಭಿಪ್ರಾಯದೊಳಗೆ ಕರೆಕ್ಟ್ ಶಬ್ದ. ಅದು ಎಂಥ ಮಾಫಿಯಾ, ರಾಜಕೀಯ ಅಧಿಕಾರಗಳನ್ನ ಇಟ್ಕೊಂಡು ಮಾಫಿಯಾ, ಹಾಗೆ ಮಾಫಿಯಾ ಅಲ್ಲ, ಜಸ್ಟ್ ಕ್ರಿಮಿನಲ್. ಸರ್,